ಬೆಂಗಳೂರು ಉತ್ತರ ಜಿಲ್ಲೆಯ ಬೆಂಗಳೂರು ತಾಲೂಕಿನ ಯಶವಂತಪುರ ಹೋಬಳಿಯ ಚಿಕ್ಕಬಳ್ಳಾಪುರ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಶಾಂತಮ್ಮ ಅವ್ರ ಮನೇಲಿ ಅವ್ರ ಸಂದರ್ಶನ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಶಾಂತಮ್ಮ. ಸರ್ ತಮ್ಮ ಹೆಸರು? ರೇವಣ್ಣ. ರೇವಣ್ಣ. ಮೇಡಮ್ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಗ್ರಾಮ ಪಂಚಾಯತಿಯಿಂದ ಸದಸ್ಯರಾಗಿದ್ದೀರಾ? ಮೇಡಮ್, ಗ್ರಾಮ ಪಂಚಾಯತಿ ಸದಸ್ಯರಾಗೋಕ್ಕೂ ಮುಂಚೆ ಏನು ಕೆಲಸ ಕಾರ್ಯಗಳು ಮಾಡ್ತಾ ಇದ್ರಿ ಮೇಡಮ್? ನಾವು ಮನೆ ಒಂದು ಕೆಲಸನೇ ಮನೆ ಕೆಲಸ ಮಾಡ್ತಾ ಇದ್ರಿ ಮೇಡಮ್. ಮನೆ ಕೆಲಸ ಮಾಡ್ಕೊಂಡು ಇವತ್ತು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಮೇಡಮ್? ಸ್ವಲ್ಪ ಖುಷಿ ಅನಿಸ್ತದೆ. ಹೊರಗಡೆ ಜನ ವಾತಾವರಣ ಎಲ್ಲ ನೋಡೋದು ನಮ್ಗೆ ಒಂದ್ ಸ್ವಲ್ಪ ಒಂದು ಹೊಸ ಇದು ಬಂದಂಗ ಆಗುತ್ತೆ. ಭಾವನೆಗಳು ನಮ್ಗೆ ಒಂದ್ ಸ್ವಲ್ಪ ತಿಳುವಳಿಕೆ ಬಂದಂಗ ಆಗುತ್ತೆ. ಓಕೆ ಸರ್, ತಮ್ಮ ಕುಟುಂಬದಲ್ಲಿ ಮೇಡಮ್ ಅವರ ಫಸ್ಟ್ ಗ್ರಾಮ ಪಂಚಾಯತಿ ಸದಸ್ಯರಾಗಿ? ನಮ್ಮ ತಂದೆಯವರು ಮುಂಚೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ರು, ಆಲೂರು ಪಂಚಾಯತಿಲಿ. ಹಾಂ, ಅದಾದ ನಂತರ ನಿಮ್ಮ ಪತ್ನಿಯವರು ತಮ್ಮ ಪತ್ನಿಯವರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ, ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ? ಹಿಂಗೆ ಖುಷಿ ಅನಿಸ್ತಾ ಇದೆ. ನಾವೇನೋ ಇದು ಮಾಡಿ ಅವಾಗೆಲ್ಲ ಇದು ಮಾಡಿದ್ದು ನಾವು ಗ್ರಾಮ ಪಂಚಾಯತಿಗೆ. ಹಾಂ ಮೇಡಮ್, ನಿಮ್ಮ ಪಂಚಾಯತಿಯಲ್ಲಿ ಬಂದು ನಿಮ್ಮ ಅಧ್ಯಕ್ಷರು ಮಹಿಳೆಯರೇ ಆಗಿದ್ದಾರೆ ಈಗ. ಮತ್ತು ನಿಮ್ಮ ಉಳಿದಂಥ ಎಲ್ಲ ಮಹಿಳೆಯರು ಯಾವ ರೀತಿ ಕೆಲಸ ಕಾರ್ಯಗಳ ಬಗ್ಗೆ ಯೋಚನೆ ಮಾಡ್ತೀರಾ ಮೀಟಿಂಗ್ಗಳು ಕಲಿತಾಗ ಮೇಡಮ್? ಆ ತಿಂಗಳ ಏನೇನ್ ಖರ್ಚು ಮಾಡಿದ್ದಾರೆ, ಎಷ್ಟಿತ್ತು ಹಣ, ಅದ್ರಲ್ಲಿ ಎಷ್ಟು ಖರ್ಚು ಮಾಡಿದ್ದಾರೆ, ಯಾವ್ಯಾವ ಕಡೆ ಏನೇನ್ ಕೆಲಸ ಆಗಿದೆ ಅನ್ನೋದೆಲ್ಲ ನಾವು ತಿಂಗಳ ಹೋಗಿ ಮೀಟಿಂಗ್ ಅಲ್ಲಿ ಕೇಳಿ ತಿಳ್ಕೊಂತೀವಿ. ಅದ್ರಲ್ಲೇನ ಇದು ಇದ್ರೆ ಅವಾಗ್ಲೇ ಕೇಳ್ತೀವಿ PDO-ಅವ್ರನ್ನ. ಅವ್ರನ್ನೆಲ್ಲ ನೀವು ಯಾವ ರೀತಿ ಇದ್ರೆ ನಮಗೆ ಗೊತ್ತಿದ್ದೀರ, ನಮ್ಗೆ ತಿಳಿಸ್ತಿಲ್ಲ, ಏನ್ ಖರ್ಚು ಮಾಡಿದ್ರೆ ಮಾಡಿದ್ರೆ ಎಲ್ಲ ನಾವು ಅವಾಗ್ಲೇ ಎಲ್ಲ ಕೇಳ್ತೀವಿ. ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಪತಿಯವರ ಸಹಕಾರ ಹೇಗೆ ಸಿಗ್ತಾ ಇದೆ ಮೇಡಮ್? ಅವರೇ ನಮ್ಗೆಲ್ಲ ಇದು ಮಾಡೋದು. ಸರ್, ಯಾವ್ದಾದ್ರು ಪಕ್ಷದ ಜೊತೆ ಗುರುತಿಸ್ಕೊಂಡು ಯಾವುದಾದ್ರು ಪಕ್ಷದ ಜೊತೆ ಬರ್ಕೊಂಡಿದ್ದೀರಾ ಸರ್? JDS ಪಕ್ಷದಲ್ಲಿ ಬರ್ಕೊಂಡಿದ್ದೀರಾ. ಹೇಗೆ ಅನಿಸ್ತಾ ಇದೆ ಸರ್ ಇವತ್ತಿನ ರಾಜಕೀಯ ಪರಿಸ್ಥಿತಿ? ಏನು ರಾಜಕೀಯ ಎಲ್ಲ ಅಂತ ಮಾಮೂಲಿ ಇದ್ದೇ ಇದೆಯಲ್ಲ. ರಾಜಕೀಯ ಏನಿದೆ ಎಲ್ಲ ಇದಾಗಿ ಹೋಗಿದೆಲ್ಲ ರಾಜಕೀಯದೆಲ್ಲ. ಸರ್, ತಮ್ಮ ಪತ್ನಿಯವರು ನಿಮ್ಮ ತಾತವ್ರ ಕಾಲದಲ್ಲಿ, ನಿಮ್ಮ ತಂದೆಯವರ ಕಾಲದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದು ಅಂತ ಹೇಳಿದಿರ. ಈಗ ನಮ್ಮ ಪತ್ನಿಯವರ ಗ್ರಾಮ ಪಂಚಾಯತಿ ಸದಸ್ಯರು ಮಾಡಿದ್ದೀರಾ. ಈಗ ಅವತ್ತಿನ ಪರಿಸ್ಥಿತಿಗೆ ಯಾವ ರೀತಿ ಅವತ್ತಿನ ಪರಿಸ್ಥಿತಿನೇ ಎಷ್ಟೋ ಇದ್ರಾಗಿತ್ತು. ಇವತ್ತಿನ ಪರಿಸ್ಥಿತಿ ಆ ಥರ ಇಲ್ಲ. ಈ ಜನ ಎಲ್ಲ ತಿಳುವಳಿಕೆ ಜನ ಇದ್ದಾರೆ. ಅವಾಗೆಲ್ಲ ಸ್ವಲ್ಪ ತಿಳುವಳಿಕೆ ಕಮ್ಮಿ ಇತ್ತು. ಯಾರೋ ಒಂದು ಜನ ಒಳ್ಳೆ ಜನ ಏನೋ ಹೇಳಿದ ಮಾತು ಹತ್ಕೊಂಡವ್ರು. ಈಗ ಜನಕ್ಕೇನೆ ನಮ್ಗೇನೆ ಏನೋ ಎಲ್ಲಿಂದಲೋ ಬಂದಿಲ್ಲೋ ಒಂದು ಸೈಟ್ ತಗೊಂಡು ಮನೆ ಕಟ್ಕೊಂಡು ಅವ್ರಿಗೇನೆ ನಾವು ಮಾತಾಡಿ ಇದು ಮಾಡೋದಕ್ಕಾಗಲ್ಲ. ಆ ಥರ ಇದು ಮಾಡ್ತಾ ಇದ್ದಾರೆ. ಫಂಡ್ಗಳು ಗೌರ್ಮೆಂಟ್ನಿಂದ ಫಂಡ್ಗಳು ರಿಲೀಸ್ ಆಗ್ತಾ ಇಲ್ಲ. ಪಂಚಾಯತಿ ದೊಡ್ಡದು, ಅದರಿಂದ ಈ ಟ್ಯಾಕ್ಸು ಇದು ಎಲ್ಲ ನಿಲ್ಲಿಸಿದ್ದಾರೆ ಈಗ. ಆದ್ದರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಈಗ ನಮ್ಮ ಪಂಚಾಯತಿ ಇದು ಮಾಡೋಕ್ಕೆ. ಸರ್, ನಿಮ್ಮ ಅನುಭವದ ಪ್ರಕಾರ ಒಬ್ಬ ರಾಜಕೀಯ ಸದಸ್ಯನಿಲ್ಲಕ್ಕೆ ಅಂದರೆ ಗ್ರಾಮ ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿ ಯಾವುದೇ ಸದಸ್ಯನಾಗಕ್ಕೆ ಎಷ್ಟು ವಿದ್ಯಾಭ್ಯಾಸ ಇರಬೇಕು ಸರ್? ಏನು ವಿದ್ಯಾಭ್ಯಾಸ, 5ನೇ ಕ್ಲಾಸ್ನಿಂದ ನಿಮಗೆ ಎಲ್ಲಿ ಬೇಕಾದ್ರೂ ಹೋದ್ರೂ ಆಗ್ಬೋದು. ಅದೇನಿಲ್ಲ, ತೊಂದರೆ ಏನಿಲ್ಲ. 5ನೇ ಕ್ಲಾಸ್ ಓದಿದ್ರು ಸಾಕು. ಹೋಗಿ ಒಂದು ಸೈನ್ ಅಥಾರಿಟಿ ಅನ್ನೋದು ಬಂದರೆ ಈಗ ಹೆಬ್ಬೆಟ್ಟವರೆಲ್ಲ ಅಧ್ಯಕ್ಷರಾಗಿದ್ದಾರೆ. ಒಂದು ಏನು ಅಂತಂದ್ರೆ 5ನೇ ಕ್ಲಾಸ್ ಜನರಲ್ ನಾಲೆಜ್ ಇದ್ದರೆ 5ನೇ ಕ್ಲಾಸ್ ಓದಿದ್ರೆ ಸಾಕು. ಅದರಿಂದ ಬೇಕಾದ್ರೆ ಮಾಡ್ಬೋದು. ಸರ್, ತಾವಾಲಿ ಮೇಡಮ್ ಅವರು ಯಾವುದೋ ಸಂಘ ಸಂಸ್ಥೆಗಳಲ್ಲಿ ಮೆಂಬರ್ ಆಗಿರೋದು? ಅಂದರೆ ಸಂಘ ಅದೇ ಸ್ತ್ರೀಶಕ್ತಿ ಸಂಘ ಮೇಡಮ್ ಅವ್ರು ಮಾಡಿದ್ದಾರೆ. ಮೇಡಮ್ ಅವರು ಮಾಡಿದ್ದಾರೆ. ನೀವು ಯಾವುದೇ ರೀತಿ? ನಾವು ಯಾವುದೂ ಇಲ್ಲ. ನಾವೇನಿದ್ರು ಹಿಂಗೆ ಜನಪರ ಕೆಲಸ ಏನೋ ಮಾಡ್ಕೊಂಡು ಇದು ಮಾಡಿದ್ದೀವಿ ಅಷ್ಟೇ. ಸರ್, ನೀವು ಮೀಟಿಂಗ್ಗಳಲ್ಲಿ ಹೋದಾಗ ಅಂದರೆ ನಿಮ್ಮ ಪತ್ನಿಯವರು ಮೀಟಿಂಗ್ ಕರ್ಕೊಂಡು ಹೋಗ್ತೀರಾ, ಅವಾಗ ಅಲ್ಲಿ ಉಳಿದಂಥ ಎಲ್ಲ ಸದಸ್ಯರ ಜೊತೆ ಯಾವ ರೀತಿ ಕೆಲಸ ಕಾರ್ಯಗಳ ಬಗ್ಗೆ ಯೋಚನೆ ಮಾಡಿ? ಎಲ್ಲ ಅವ್ರ ಮೀಟಿಂಗ್ ಎಲ್ಲ ಇದಾದಮೇಲೆ ನಾವೆಲ್ಲ ಇದು ಮಾಡಿಕೊಂಡು ಅವ್ರ ಮೀಟಿಂಗ್ ಮೇಲೆ ಅಟೆಂಡ್ ಆಗ್ತಾರೆ. ಅವರು ಮಿಕ್ಕಿದ ಕೆಲಸ ಎಲ್ಲ ನಾವೇನೇ ಇದು ಮಾಡಿಕೊಂಡು ಮೆಂಬರ್ಸು ಇದೆಲ್ಲ 6 ಜನ, ನಾವು 8 ಜನ ಜೆಂಟ್ಸ್ ಇದ್ದಾರೆ, 6 ಜನ ಲೇಡಿ ಮೆಂಬರ್ಗಳು ಅಧ್ಯಕ್ಷರ ಮುಖಾಂತರ ಮಾತಾಡಿ ಅಧ್ಯಕ್ಷರು ಮೆಂಬರ್ಗಳ ಮುಖಾಂತರ ನಾವು ಎಲ್ಲ ಕೆಲಸಗಳೆಲ್ಲ ಮಾಡ್ತೀವಿ. ಸರ್, ನಿಮಗೆ ರಾಜಕೀಯ ಗುರುಗಳು ಅಥವಾ ಮಾರ್ಗದರ್ಶಕರು ಅಂತ ಯಾರಾದರೂ ಇದ್ದಾರಾ ಸರ್? ಇಲ್ಲ, ಹಿಂಗೆ ನಾವು ಫ್ರೆಂಡ್ಸ್ನಲ್ಲೇ ಮಾರ್ಗದರ್ಶಕರು ಗುರುಗಳಲ್ಲ. ನಿಮ್ಮ ಸ್ನೇಹಿತರೇ ನಿಮ್ಮ ಮಾರ್ಗದರ್ಶಕ? ಅವರೇ ಸ್ನೇಹಿತರು. ಅವರಿಂದನೇ ನಾವು ನಮ್ಗೇನು ಇಷ್ಟ ಇರಲಿಲ್ಲ. ಅದೇ ಫ್ರೆಂಡ್ಸ್ಗಳಿಂದಲೇ ನಾವು ಇದು ಮಾಡಿ ಇಲ್ಲಿ ಇದು ಮಾಡ್ಕೊಂಡು ನಾವು ಆರಿಸಿ ಒಬ್ಬರು ಏನೋ ಈ ನಾವು ಕ್ಯಾಂಡಿಡೇಟ್ ಇಂಥ ಜಾಗಕ್ಕೆ ಇವ್ರನ್ನೇ ಹಾಕಿ ಆರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ಮಾಡಿ ನಾವು ಸಿಂಡಿಕೇಟ್ನಲ್ಲಿ ಇದು ಮಾಡ್ಕೊಂಡು ಇದು ಮಾಡೋದು. ಸರ್, ಈಗ ಆಲ್ರೆಡಿ 3 ವರ್ಷ ಅಧಿಕಾರ ಮುಗಿದಿದೆ ಸದಸ್ಯರಾಗಿ. ಈ ಮುಗ್ದಿರೋ ಅಂಥದ್ದಲ್ಲಿ ನಿಮ್ಮವ್ರಿಗೋಸ್ಕರ ಏನೇನು ಕೆಲಸ ಕಾರ್ಯಗಳು ಮಾಡ್ಕೊಂಡಿದ್ದಾರೆ? ಸ್ವಲ್ಪ ಪೈಪ್ಲೈನ್ ಮಾಡಿಸಿದ್ದೀವಿ. ಸ್ವಲ್ಪ ಸಣ್ಣ ಪಣ್ಣ ರೋಡ್ಗಳು, ಬೋರ್ ಒಂದು 5 ಬೋರ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಬೋರ್ ಮಾಡಿಸಿದ್ದೀವಿ. ಇದೆಲ್ಲ ಮಾಡಿಸಿದ್ದೀವಿ. ಇನ್ನು ಬರೋ ಫಂಡು ಕಮ್ಮಿ, ಈ ಟ್ಯಾಕ್ಸ್ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗೇನು ಮುಂದೆ ಮಾಡೋಕ್ಕೆ ಈ ಥರ ಇದಾದಾಗ ಮಾಡೋಕ್ಕಾಗತ್ತಾ ಇಲ್ಲ. 3 ವರ್ಷದಲ್ಲಿ ಇದೆಲ್ಲ ಮಾಡಿದ್ದೀವಿ. ಈಗ ಬರೋದು ಈ PDO ಒಬ್ಬರಿಗೆ, ಸೆಕ್ರೆಟ್ರಿಗೆ ಗೌರ್ಮೆಂಟ್ ಪೇಮೆಂಟ್ ಕೊಡ್ತಾರೆ. ಬಿಲ್ ಕಲೆಕ್ಟ್ರು, ನಮ್ಮ ಸೀಪರ್ಗಳಿಗೆ ಎಲ್ಲ ನಾವೇನು ವಾಟರ್ ಮ್ಯಾನ್ಗಳಿಗೆಲ್ಲ ಪಂಚಾಯತಿ ವ್ಯಾಪ್ತಿಯಲ್ಲೇ ಪೇಮೆಂಟ್ ಮಾಡಬೇಕು. ಅದರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಈ ಪಂಚಾಯತಿಯಲ್ಲಿ ಏನು ಕೆಲಸನೂ ನಡೀತಾ ಇಲ್ಲ. ಅದಷ್ಟಾಗಿದೆ.
ಇವತ್ತು ಉಳಿದ್ರಂತ 2 ವರ್ಷ ಅವಧಿಯಲ್ಲಿ ಏನೇನು ಕೆಲಸ ಅಂದರೆ ಈಗ ಫಂಡ್ ಬರ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದೀರಾ, ಆದರೂ ಇಂಥ ಕೆಲಸವನ್ನು ಮುಗಿಸ್ಬಿಟ್ರೆ ಎಷ್ಟು ಲಿಸ್ಟ್ ಜನಗಳಿಗೆ ಏನೋ ಈಗ ನೀರು ನಮಗೆ ಲೈಟಿಂಗ್ಸು ಆಮೇಲೆ ಈ ನೀರಿಂದು ಈ ಪೈಪ್ಲೈನು ಅದು ಇದು ರಿಪೇರಿ ಅದು ಬಂದೇ ಬರ್ತದೆ, ಅದೆಲ್ಲ ಮಾಡಲೇಬೇಕು ನಾವು. ಏನಾದರೂ ಅದನ್ನೆಲ್ಲ ನಿಂತ್ಕೊಂಡು ಮಾಡಬೇಕು. ಅಲ್ಲ ಸರ್, ಈಗ ಉಳಿಕೆ ಮನಸ್ಸಿನ ಜನಗಳಿಗೆ ನಾವು ರೋಡ್ಗಳೆಲ್ಲ ನಮಗೆ ಅನುಕೂಲ ಆಗ್ಬೇಕು. ನಮ್ಮ ಏರಿಯಾಕ್ಕೆ ರೋಡ್ಗಳು ನಾವು ಜಿಲ್ಲಾ ಪಂಚಾಯತಿ ಮಳೆ ಬಂದ್ರೆ ತುಂಬಾ ತೊಂದರೆ ಜನಗಳಿಗೆ, ನಮಗೂ ತೊಂದರೆನೆ, ಚೆನ್ನಾಗೆಲ್ಲ. ನಾವು ಶಾಸಕರಿಗೆ ಮನವಿ ಮಾಡಿದ್ವಿ, ಜಿಲ್ಲಾ ಪಂಚಾಯತಿ ಅವ್ರಿಗೂ ಮಾಡಿದ್ವಿ. ಅವ್ರೇನೋ ಒಂದು ಸ್ವಲ್ಪ ಆದಷ್ಟು ಮಾಡ್ತಾನೆ. ಫಂಡು ಎಲ್ಲ ಈಗ ನೆಕ್ಸ್ಟ್ ಒಂದು ನಮ್ಮ ಸರ್ಕಾರ ಆಯಿತು, ಈಗೆಲ್ಲ ಸ್ವಲ್ಪ ಫಂಡ್ ಬರೋದು ಕಮ್ಮಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಮಾಡ್ತೀವಿ ಅಂತ ಹೇಳಿದರೆ ಮಾಡ್ತಾರೆ ಮುಖಾಂತರ ಏನು ಮಾಡಿ. ಮೇಡಮ್, ಇವತ್ತು ನಿಮ್ಮ ಇವಾಗ ಸ್ಥಾನಕ್ಕೆ ತರೋಕ್ಕೆ ಮತಗಳಿದೆ ಮತ ಬಾಂಧವರೇ ಕಾರಣ. ಮತ ಬಾಂಧವರಿಗೆ ಈ ಸಂದೇಶದ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಮತ ಬಾಂಧವರೆಲ್ಲರಿಗೂ ಅಂತ ನನ್ನ ನಮಸ್ಕಾರಗಳು. ಅವರಿಂದ ನಾನು ಈ ವೇದಿಕೆಗೆ ಬಂದಿದ್ದೀವಿ. ಹಾಂ, ಗೊತ್ತವ್ರಿಗೆ ಸರ್, ತಮ್ಮ ಕಡೆಯಿಂದ ತಮ್ಮ ಮತ ಬಾಂಧವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ಅವ್ರಿಗೆಲ್ಲ ನಾವು ಅಭಿನಂದನೆ, ನಮಸ್ಕಾರ. ಸರ್, ತಮ್ಮ ಅಮೂಲ್ಯ ಲಕ್ಷಣ ನಮ್ಮ ಜೊತೆ ಕಳೆದು ತುಂಬ ನಿಮ್ಮೂರು ಮತ್ತು ನಿಮ್ಮ ಪಂಚಾಯತಿ ಚೆನ್ನಾಗಿತ್ತು ಆ ರೀತಿ ಕೇಳ್ತಿದ್ದೆ ಸರ್.